ಏನೋ ಪ್ರತಿ ವರ್ಷ ಹಿಂಗೆ ನಡೀಲಿ ಅಂತ ಯಾವಳು ಕೇಳ್ಕೊಬೇಕು ದೇವ್ರನ್ನ. ಅವ್ರನ್ನ ಮೀಟ್ ಮಾಡಿದಷ್ಟು ನಮ್ಗೊಂದು ಏನೋ ಒಂದು ಸ್ಫೂರ್ತಿ ಸಿಗುತ್ತೆ. ಆ್ಯಕ್ಚುಲಿ ಒಂದು ಇದು ಕೊಡ್ತಾರೆ, ಗೊತ್ತಿಲ್ದಿರೋ ಒಂದು ಪವರ್ ಎನರ್ಜಿ ಕೊಡ್ತಾರೆ. ಸರ್, ಈ ವರ್ಷ ಬರ್ತ್ಡೇ 40% ಬೈಕ್ ವಿಜಯ್ ನಿಮ್ಮ ಬರ್ಡೇ ಅಂತ ಬಂದಾಗ ಒಂದು ಸ್ಪೆಷಲ್ ಆಗಿ ಸರ್ಪ್ರೈಸ್ ಎಲಿಮೆಂಟ್ಸ್ ಇದ್ದೇ ಇರುತ್ತೆ. 25 ಬೈಕ್ ಬಗ್ಗೆ ಏನು ಹೇಳ್ತೀವಿ ಸರ್? ಅದೇ ಅದು ಅರ್ಜುನ್ ಜನ್ಯ ಅವ್ರ ಐಡಿಯಾ. ಈಗ ರೆಗ್ಯುಲರ್ ಆಗಿ ಟೀಸರ್ ಟ್ರೈಲರ್ ಬೇಡ, ಒಂದೇನೋ ಬೇರೆ ಥರ ಪ್ಲ್ಯಾನ್ ಮಾಡ್ತೀನಿ ಅಂದ್ಬಿಟ್ಟು ಆ ಥರ ಮಾಡೋದು. ಸಿನಿಮಾದಲ್ಲಿ ಯೂಸ್ ಮಾಡಿರೋಂಥ ಬೈಕ್ ಅದು ನೋಡಿ, ಭಾಳ ಅದೊಂದು ಕ್ಯಾರೆಕ್ಟರ್ ಥರ ಇದೆ ಸಿನಿಮಾದಲ್ಲಿ. ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಲ್ವಾ ಸರ್ ಅದು? ಹೌದು, ನೆಕ್ಸ್ಟ್ ಲೆವೆಲ್ ಅವ್ರು ಬರಬೇಕಾಯ್ತು. ಅವ್ರ ಮುಂದೆನೇ ಮಾತಾಡ್ತಿದ್ದೆ ಅದ್ರ ಬಗ್ಗೆ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಈ ಬೈಕ್ ಅಂದರೆ ಆಲ್ ಇಂಡಿಯಾ ಟೂರ್ ಮಾಡುತ್ತೆ ಅನ್ನೋ ಏನೋ ಪ್ಲಾನ್ ಇದೆ. ಹೌದೌದು. ಹೇಗೆ ಏನು ಎಲ್ಲರೂ ವಿಸಿಟ್ ಮಾಡೋ ಪ್ಲಾನ್ಸ್ ಇದೆಯಾ? ಅಭಿಮಾನಿಗಳೇ ಅದನ್ನ ಸೆಲೆಬ್ರೇಟ್ ಮಾಡ್ತಾರಾ ಹೇಗೆ? ಅದೇ ಇವಾಗ ಸದ್ಯಕ್ಕೆ ಮಾಡಿರೋದು ಅಭಿಮಾನಿಗಳನ್ನ ಅದನ್ನ ಅದ್ರ ಮುಂದೆ ಫೋಟೋ ವಿಡಿಯೋ ರೀಲ್ಸ್ ಎಲ್ಲ ಮಾಡಿ ಅಂತ ನಾವೆಲ್ಲ ಟ್ಯಾಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ನೆಕ್ಸ್ಟ್ ಅವ್ರ ಪ್ಲಾನ್ ಏನಿದೆ ಅಂತ ಅರ್ಜುನ್ ಅವ್ರದ್ದು. ಸರ್, ನಿಮ್ಮ ಡೈರೆಕ್ಷನಲ್ಲಿ ಸರ್ ಏನಾದರೂ ಈಗ ಬರ್ಡೇ ಟೈಮಲ್ಲಿ ಏನಾದ್ರು ಕೆಲಸ ನಡೀತಾ ಇದೆಯಾ? ಏನಾದ್ರು ಕ್ಲೂ ಕೊಡ್ಬೋದಾ? ಅದು ನಡೀತಾನೆ ಇರುತ್ತೆ. ಯಾವಾಗ ಏನಾದ್ರು ಅನಿಸುತ್ತೋ ಅವಾಗ ಸ್ಟಾರ್ಟ್ ಮಾಡ್ತೀನಿ, ಖಂಡಿತ. ಸರ್, ಪ್ರತಿ ವರ್ಷ ಬರ್ಡೇ ಬಂದಾಗ ಕೂಡ ಹೊಸತನದ ಬರ್ತಾ ಹೋಗ್ತಿರುತ್ತೆ. 55 ವರ್ಷ ಹೆಚ್ಚು ಕಮ್ಮಿ ಜರ್ನಿ ಅಂದರೆ ಬೇರೆ ಬೇರೆ ಚೇಂಜಸ್ ಆಗ್ತಿರುತ್ತೆ ಸರ್. ಈಗ ಹೆಂಗೆ ಅನಿಸುತ್ತೆ? ಅದನ್ನ ಕಟ್ ಮಾಡ್ರಪ್ಪ. ಅದೇನೋ 25 ಇಯರ್ಸೋ 30 ಇಯರ್ಸೋ ಅಂದರು, ಅದನ್ನ ಕಟ್ ಮಾಡಿ ಅಂದರು. ಬದಲಾವಣೆಯ ಬಗ್ಗೆ ಏನು ಬದಲಾವಣೆ? ಏನಾರ ಬದಲಾವಣೆ ಆಗಿದೆಯಾ ನನ್ನಲ್ಲಿ? ಈಗ ಇಂಡಸ್ಟ್ರಿ ಜರ್ನಿ ನಿಮ್ಮ ಲೈಫಲ್ಲಿ ಆಗಿರುವಂಥ ಚೇಂಜು ಚಾಲೆಂಜ್ ಹೇಗಿದೆ? ಜೊತೆಗೆ ಇಂಡಸ್ಟ್ರಿಯಲ್ಲಿ ಆಗಿರುವಂಥ ಚೇಂಜ್ ಆಗ್ತಿರೋದು. ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗ್ತಾನೆ ಇರುತ್ತೆ. ಒಂದ್ಸತಿ ಜುಟ್ಟು ಕಟ್ಟಿರ್ತೀನಿ, ಒಂದ್ಸತಿ ಸ್ಟ್ರೈಟ್ ಮಾಡಿರ್ತೀನಿ, ಒಂದ್ಸತಿ ಕರ್ಲ್ ಮಾಡಿರ್ತೀನಿ. ಈ ಥರ ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗ್ತಿರುತ್ತೆ. ಒಳಗಡೆ ಏನು ಚೇಂಜ್ ಆಗ್ತಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಚಾಲೆಂಜಸ್ ಇದೆ ಅಂತ ಅನಿಸ್ತಿದೆ ಸರ್ ನಿಮಗೆ ಈಗಿನ ಪರಿಸ್ಥಿತಿಗೆ ಬದಲಾಗ್ತಾ ಇರುವಂಥ ಟೆಕ್ನಾಲಜಿ? ಇಲ್ಲ, ಖಂಡಿತ ಚಾಲೆಂಜಸ್ ಯಾವಾಗಲೂ ಇದ್ದೇ ಇರುತ್ತದೆ. ಆವಾಗ ಒಂಥರ ಟಫ್ ಇತ್ತು, ಈಗ ಇನ್ನೊಂಥರ ಟಫ್ ಇದೆ. ಆಗ ಸಿನಿಮಾ ಮಾಡೋದು ಟಫ್ ಇತ್ತು, ಕಥೆಗಳು ಸಿಗೋದು ಬೇರೆ ಬೇರೆ ವೆರೈಟಿಯಾಗಿ. ಬಟ್ ಈಗ ಎಲ್ಲ ಕಥೆಗಳು ಬಂದು ಕತೆ ಭಾಳ ಕಷ್ಟವಾಗ್ಬಿಟ್ಟಿದೆ. ಸಿನಿಮಾ ಈಸಿಯಾಗಿ ಮಾಡ್ಬಿಡ್ಬೋದು, ಮೊಬೈಲಲ್ಲಿ ಸಿನಿಮಾ ಮಾಡ್ಬಿಡ್ಬೋದು ಅಲ್ವಾ? ಮೊಬೈಲ್ ಎಡಿಟು ಮಾಡ್ಬೋದು, ಮೊಬೈಲಲ್ಲಿ ಥಿಯೇಟ್ರು ಇದೆ, ಎಲ್ಲವೂ ಇದೆ, ಯೂಟ್ಯೂಬು ಇದೆ, ಎಲ್ಲೂ ರಿಲೀಸು ಮಾಡ್ಬಿಡ್ಬೋದು. ಬಟ್ ಅಲ್ಲಿರೋದೇ ಹೈಲೈಟ್ ಅಂದರೆ ಕಂಟೆಂಟ್. ಅದರಲ್ಲೇನೋ ಒಂದು ಮ್ಯಾಜಿಕ್ ವರ್ಕ್ ಆಗಬೇಕು. ಆ್ಯಕ್ಚುಲಿ ಡಿಫ್ರೆಂಟ್ ಆಗಿರಬೇಕು, ಜನಕ್ಕೆ ಇಷ್ಟ ಆಗಬೇಕು. ಸೊ ಆ ಥರ ಡಿಫ್ರೆಂಟ್ ಅನ್ನೋದು ನೀವು ಎಕ್ಸಾಂಪಲ್ ಅನ್ನು ತುಂಬ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಈ ಬೈಕ್ ಸರ್ ನಿಮ್ಮ ಕ್ಯಾರೆಕ್ಟರ್ ಆಗಿ ಅಂದರೆ ನಿಮಗಿರುವಂಥ ಪಾತ್ರಕ್ಕೆ ಕ್ಯಾರೆಕ್ಟರ್ ಆಗಿ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ? ಏನು ಹೇಳಕ್ಕೆ ಕೊಟ್ಟಿದೆ? ಅಲ್ಲ, ನೀವು ಈ ಸಿನಿಮಾ ನೋಡಿದಾಗ ಅದು ಅರ್ಥ ಆಗುತ್ತೆ ಯಾಕೆ ಆ ಥರ ಬೈಕ್ ಇದೆ, ಯಾಕೆ ಪ್ರತಿಯೊಂದು ಕೂಡ ಅದನ್ನೊಂದು 3 ಕ್ಯಾರೆಕ್ಟ್ರಿಗೆ 3 ಲೈಟಿಂಗಿಂದ ಹಿಡಿದು 3 ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ. ಮ್ಯೂಸಿಕ್ಕಿಂದ ಹಿಡಿದು ಪ್ರತಿಯೊಂದು ಆ ಥರ ಮಾಡಿದ್ದಾರೆ. ಅದನ್ನು ನಾನು ಹೇಳಿದ್ರೆ ಚೆನ್ನಾಗಿಲ್ಲ, ನೋಡಬೇಕು. ಈಗ ಬೈಕ್ ಮಾತ್ರ ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿ. ಪ್ರಿಯಾಂಕಾ ಮೇಡಮ್ ನೋಡಿದ್ರೆ ಅದಕ್ಕೆ ಈಗ ಬರ್ಡೇ ಕೆಲವು ದಿನ ಬಾಕಿ ಇರುವಾಗಲೇ ನಿಮ್ಗೆ ಹ್ಯಾಕಿಂದ ಗಿಫ್ಟ್ ಕೊಟ್ಟಿದ್ದಾರೆ, ಇನ್ನೂ ಹ್ಯಾಂಗ್ ಓವರಲ್ಲಿದ್ದಾರೆ ಸರ್. ನನಗೆ ಟ್ರಾಮಾ ಆಗ್ತಿದೆ, ನೀವು ನಗ್ತಾ ಇದ್ದೀರಾ. ಅದು ಆಶ್ಚರ್ಯ. ಬೆಳಿಗ್ಗೆ ಮಾರ್ನಿಂಗ್ ನನಗೂ ಏನೂ ಗೊತ್ತಾಗಲಿಲ್ಲ. ಅದೃಷ್ಟಕ್ಕೆ ನನ್ನ ಫೋನ್ ಹ್ಯಾಕ್ ಆಗಿಲ್ಲ. ನಾನು ಅಂದ್ಕೊಂಡೆ ನಂದು ಏನೋ ಆಗೋಗ್ಬಿಟ್ಟಿದ್ಯಾ ಅಂತ. ಇವ್ರೇನೋ ಮಾತಾಡ್ತಿದ್ರು, ಯಾರ ಹತ್ರನೋ ಮಾತಾಡ್ತಿದ್ರು, ಇದೇನೋ ನಂಬರ್ ವರ್ಕ್ ಆಗ್ತಿಲ್ಲ ಅಂದರು. ನಾನು ಯಾವ ನಂಬರ್ ಇದು ಅಂದರೆ ಯಾರೋ ಡೆಲಿವರಿ ಬಂದಿದ್ದಾರೆ ಅಂದರೆ ನಾನು ಹೌದಾ ಡೆಲಿವರಿ ಅಂತ ನಾನು ಒಂದು ಸತಿ ಇವ್ರ ಫೋನಲ್ಲೇ ಮಾಡಿದೆ. ಇವ್ರು 2 ಸತಿ ಮಾಡಿದ್ದಾರೆ, ಆಲ್ರೆಡಿ ಹ್ಯಾಕ್ ಆಗಿದ್ದಾರೆ, ಇನ್ನೂ ಸತಿ ಮಾಡಿದೆ. ಆಮೇಲೆ ಇದು ವರ್ಕ್ ಆಗ್ತಿಲ್ಲ. ನನ್ನ ಫೋನ್ ಏನೋ ಮಾಡೋಕ್ಕೆ ಹೋದೆ, ಯಾವುದಕ್ಕೂ ಸೇಫರ್ಸ್ ಒಂದು ಫೋಟೋ ತೊಗೊಳ್ಳೋಣ ಅಂತ ನಾನು ಫೋಟೋ ತೊಗೊಂಡೆ ಅದ್ರದ್ದು, ಆ ನಂಬರ್ದು. ಅಷ್ಟೊತ್ತಿಗೆ ನಮ್ಮ ಮಾದೇವ ಬಂದರು, ಮಾದೇವನ ಫೋನಲ್ಲಿ ಮಾಡಿದ್ರು, ಅವ್ರದ್ದು ಹ್ಯಾಕ್ ಆಗೋಗ್ಬಿಟ್ಟಿದೆ. ಅವ್ರದ್ದು ಇನ್ನೂ ಸರಿನೇ ಹೋಗಿಲ್ಲ ಅನ್ಸುತ್ತೆ. ಆಗಿದೆಯಾ ಇನ್ನೂ ಮೆಸೇಜ್ಗಳು ಹೋಗ್ತಾನೆ ಇದೆಯಂತ ಅವ್ರ ಹೆಸರಲ್ಲಿ. ಅವ್ರಿಗೇನೆ ಮೆಸೇಜ್ ಬಂದಿದೆ, ಅವ್ರಿಗೆ ಮೆಸೇಜ್ ಮೆಸೇಜ್ ನಿಮಗೆಲ್ಲ ಮೆಸೇಜ್ ಬಂದಿದೆ, ಅವ್ರಿಗೆ ಮೆಸೇಜ್ ಬಂದಿದೆ. ದಯವಿಟ್ಟು ಈ ಥರ ಯಾವ್ದಾರ ಮೆಸೇಜ್ ಬಂದಾಗ ಒಂದು 10 ಸತಿ ಫೋನ್ ಮಾಡಿ, ಎಂಥ ಅನಿವಾರ್ಯ ಇದ್ರೂ ಕೂಡ ಪಕ್ಕದಲ್ಲಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ದುಡ್ಡು ಕಳಿಸಿ. ಯಾಕಂದ್ರೆ ನೋಡಿ ಎಷ್ಟು ಟ್ರಿಕ್ಸ್ ಅಂದರೆ ಅದು ನಿಮ್ಮ ಫೋನೇ ರೀಚ್ ಆಗಲ್ಲ. ಅವಾಗ ಏನು ಅನ್ಸುತ್ತೆ ನಿಮಗೆ, ಪಾಪ ಏನೋ ಪ್ರಾಬ್ಲಮ್ ಇರ್ಬೋದು, ಫೋನ್ ವರ್ಕ್ ಆಗ್ತಿಲ್ಲೇನೋ ಅಂದ್ಬಿಟ್ಟು. ಇಲ್ಲ, ಫೋನ್ ವರ್ಕ್ ಆಗ್ತಿತ್ತು, ವಾಟ್ಸ್ಆಪ್ ಕಾಲ್ ಮಾಡಕ್ಕೆ ಹೋಗಿದ್ದಾರೆ ಎಲ್ಲರೂ. ಇಲ್ಲ ಫೋನ್ ಮೊಬೈಲ್ ವಾಟ್ಸ್ಆಪ್ ಕಾಲ್ ಪಿಕ್ ಮಾಡ್ತಾರಲ್ಲ, ಮೊಬೈಲ್ ವರ್ಕ್ ಆಗ್ತಾ ಇತ್ತು, ವಾಟ್ಸ್ಆಪ್ ಕಾಲ್ ವರ್ಕ್ ಆಗ್ತಾ ಮೊಬೈಲ್ ವರ್ಕ್ ಆಗಿದ್ರೆ ಮೊಬೈಲ್ ಮಾಡ್ಬೋದಾಗಿತ್ತು ಆ್ಯಕ್ಚುಲಿ. ಅದು ಯಾರು ಯೋಚನೆ ಮಾಡಲಿಲ್ಲ. ಇಲ್ಲ, ಫೋನ್ ನಾವೇನು ಪಿಕ್ ಮಾಡೋದೇ ಏನಿಲ್ಲ. ಇಲ್ಲ ಬಂದೇ ಇಲ್ಲ ನಮಗೆ, ಅದೇ ಆ ಥರ ಆಗಿತ್ತು. ಸರ್, ಜೊತೆಗೆ ಈ ಬರ್ಡೇಗೆ ಹೆಚ್ಚು ಕಡಿಮೆ 4 ಸಿನಿಮಾ ಸರ್ ಬ್ಯುಸಿ ಆಗಿದ್ದಾರೆ. ಎಲ್ಲ ಸಿನಿಮಾಗಳದ್ದು ಪೋಸ್ಟರ್ಸ್ಗಳೆಲ್ಲ ಲಾಂಚ್ ಆಗಿದೆ. ಒಂದು ಓಂ ಪ್ರಕಾಶ್ ಅವ್ರದ್ದು ಸಿನಿಮಾ, ಭಾರ್ಗವ ಇದೆ, ಜೊತೆಗೆ ಇದು ಒಂದು ಹೆಚ್ಚು ಕಡಿಮೆ
ಕಂಪ್ಲೀಟ್ ಈಸಿ ಆಗಿದ್ರೆ ಸರ್ ನೀವು ಆ ಬಗ್ಗೆ ಏನು ಹೇಳ್ತೀರಿ? 4 ಸಿನಿಮಾಗಳು ಒಟ್ಟೊಟ್ಟಿಗೆ ಇಲ್ಲ ಗೊತ್ತಿಲ್ಲ. ತೆಲುಗುದೊಂದು ಒಂದು ಒಳ್ಳೆ ತುಂಬ ಬರ್ತಾ ಇರೋದು ಕಥೆಗಳು. ಅದರಲ್ಲಿ ತುಂಬ ಇಷ್ಟ ಆಗೋದು ಕೆಲವು ಅದಕ್ಕೆ ಆಂಧ್ರ ಕಿಂಗ್ ಅಂತ ಒಂದು ಸಿನಿಮಾ, ಆಂಧ್ರ ಕಿಂಗ್ ತಾಲೂಕಾ ಅಂತ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಕತೆ. ಇಲ್ಲಿ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ನಿಮ್ಗೆ ಗೊತ್ತಿರೋಂಗೆ ಇವಾಗ ಭಾರ್ಗವ ಒಂದು, 45 ಒಂದು, ಆಮೇಲೆ ನೆಕ್ಸ್ಟ್ ಲೆವೆಲ್ ಅಂತ ಒಂದು ಸಿನಿಮಾ ಇದೆ. ನಮ್ಮ ಕರ್ವ ಡೈರೆಕ್ಟ್ ನವನೀತ್ ಅವ್ರದ್ದು ಒಂದಿದೆ. ಎಲ್ಲ ನಡೀತಾ ಇದೆ. ಅನೌನ್ಸ್ ಮಾಡಬೇಕು ಇವಾಗ ಸದ್ಯದಲ್ಲಿ. ಸರ್ ಜೊತೆಗೆ ನೀವು ಸದಾಶಿವನಗರಲ್ಲಿ ಸ್ಟೇ ಆಗಿದೆ ಸರ್, ಬಟ್ ಬರ್ತ್ಡೇ ಅಂತ ಬಂದಾಗ ಉಪ್ಪಿ ಸರ್ ಯಾವಾಗಲೂ ನಮಗೆ ಸೊ ಈ ಮನೆ ಎಮೋಷನ್ ಬಗ್ಗೆ ಸ್ವಲ್ಪ ಹೇಳ್ಕೋಬೋದು. ಎಷ್ಟೋ ವರ್ಷಗಳಿಂದ ಫಸ್ಟ್ ಮನೆ ಕಟ್ಟಿದ್ದು ನಾವು ಮನೆ ಇದು. ಸೊ ಇದರಲ್ಲಿ ಒಂದು ಎಮೋಷನಲ್ ಇದಿದೆ. ಎಷ್ಟೋ ಬರ್ತ್ಡೇಗಳು ಇಲ್ಲಿ ಮಾಡಿದ್ದೀವಿ. ಫ್ಯಾನ್ಸೇ ಒಪ್ಪಲ್ಲ ಇಲ್ಲೇ ಮಾಡಬೇಕು ಅಂತ. ಸೊ ಅವರು ಡೈರೆಕ್ಟ್ ಮಾಡೋದು ಒನ್ ಡೇ ಇವತ್ತು. ಇವಾಗೆಲ್ಲ ಮಾಡಿದ್ರೆ ನೋಡಿದ್ರೆ ಅಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ, ಹಾಕಿ ಕೈಲಿ ಹಿಡ್ಕೊಳ್ಳಿ, ನಾನು ಹೇಳ್ತೀನಿ ಅವಾಗ ಮಾಡಬೇಕು ಅಂತ. ಅವ್ರು ಡೈರೆಕ್ಟ್ ಮಾಡ್ತೀವಿ, ನಾವು ಆ್ಯಕ್ಟ್ ಮಾಡ್ತಿದ್ವಿ ಇವತ್ತು. ಅದೇ ಒಂದಿಷ್ಟು ಆರಂಭದಲ್ಲಿ ತುಂಬ ದೊಡ್ಡ ಡ್ರೀಮ್ಸ್ ಇರುತ್ತೆ ಸರ್. ಅಂದರೆ ನಿಮ್ಮ ಕಷ್ಟಪಟ್ಟು ಬಂದಿರುವಂಥ ಜರ್ನಿ ನೋಡಿ ಈ ಮನೆ ಕನಸು ಬಗ್ಗೆ ಹೇಳೋದಾದ್ರೆ ಸರ್, ನೀವು ಆ್ಯಸ್ ಎನ್ ಇಂಡಸ್ಟ್ರಿಗೆ ಬಂದಾಗ ಹೆಂಗೆ ಶುರುವಾಗಿತ್ತು? ಇಲ್ಲ, ಅದು ಮತ್ತೆ ಫಿಲಾಸಫಿ ಆಗ್ಬಿಡ್ತೀವಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ಥರ ಏನು ಕನಸು ಕಂಡಿಲ್ಲ. ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ, ಅದು ಆಯ್ತು ಅಷ್ಟೇ. ಇಟ್ ಹ್ಯಾಪನ್ಸ್ ಅಂತಾರಲ್ಲ, ಆ ಥರ ಡ್ರೀಮ್ ಮಾಡಿಲ್ಲ ಈ ಥರ ಕಾರ್ ತೊಗೊಬೇಕು, ಈ ಥರ ಮನೆ ತೊಗೊಬೇಕು, ಆ ಥರ ಎಲ್ಲ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ. ಈ ಥರ ಹೆಂಡತಿ ಸಿಗಬೇಕು, ಈ ಥರ ಸಾರಿ ಅದು ಬ್ಲೆಸ್ಸಿಂಗ್ ಸರ್. ಬಿಡಲ್ಲ ನೋಡಿ, ಟೈಮಿಂಗ್ ನೋಡಿ, ಟೈಮಿಂಗ್. ಬಿಡಲ್ಲ. I'm just kidding. I'm just kidding. ಜೀವನ ಚಕ್ರ. ಸರ್ ಇವತ್ತೇ ಅಂದರೆ ಈಗ ರಾಜಕೀಯದ ವಿಚಾರವಾಗಿ ಕೂಡ ಮಾತಾಡ್ತಾ ಇರ್ತೀರಿ, ವ್ಯವಸ್ಥೆ ಬದಲಾಗೋದ್ರ ಬಗ್ಗೆ ಮಾತಾಡ್ತಾ ಇರ್ತೀರಿ. ನಿಮ್ಮ ಪ್ರಜಾಕೀಯದ ಅಭಿಮಾನಿಗಳು ಬಂದಿದ್ದರು, ಏನು ನಿಲುವು ಸರ್ ಮುಂದಿನ ಎಲೆಕ್ಷನ್? ಇಲ್ಲ, ನನಗೆ 4-5 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ದೀನಿ. ಎಲ್ರಿಗೂ ಗೊತ್ತಾಗಿದೆ ಅದು. ಅದ್ರ ಮೇಲೆ ಸಿನಿಮಾಗಳು ಮಾಡ್ಬಿಟ್ಟಿದ್ದಾರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ. ಎಲ್ರಿಗೂ ಕರೆಕ್ಟ್ ಅನ್ನಿಸ್ತಾ ಇದೆ ಅದು. ಈಗ ಗೊತ್ತಿಲ್ಲ, ಅವರು ತಗೊಬೇಕು. ನೀವೆಲ್ಲ ಯಂಗ್ಸ್ಟರ್ಸು ಎಸ್ ಇದು ಬೇಕು ಅಂತ ಅನ್ಬೇಕು. ಎಲೆಕ್ಷನ್ ಬಂದಾಗ ಬೇರೆ ಥರ ಮಾತಾಡ್ತೀರಾ ನೀವು, ಅವು ಪ್ರಜಾಕೀಯ ಮಾತಾಡಲ್ಲ. ಏನಿಲ್ಲ, ಪ್ರಜಾಕೀಯಲ್ಲೂ ಮಾತಾಡ್ತಾರೆ. ಏನಿಲ್ಲ, ಎಲ್ಲ ಇದೆ. ನಿಂದಲೇನಲ್ಲ ಸರ್, ನಿಂದಲೇನಲ್ಲ ಸರ್. ಅದೇ ಸ್ವಲ್ಪ ಈಗ ಎಲ್ರಿಗೂ ನನಗನ್ಸೋ ಪ್ರಕಾರ ಮುಂದೆ ಅದು ಅನಿವಾರ್ಯ ಆಗ್ಬಿಡುತ್ತೆ ಅನ್ಸುತ್ತೆ. ಅದು ಇವಾಗ ನಾನು ಹೇಳ್ತಿರೋದು ನಿಮ್ಗೊಂಥರ ಫಸ್ಟ್ ಹೇಳಿದಾಗ ಅದು ಅಸಾಧ್ಯ ಅನ್ಸಿರ್ಬೋದು. ಬಟ್ ಹೋಗ್ತಾ ಹೋಗ್ತಾ ಅದು ಟ್ರೂತ್ ಒಪ್ಕೊಳ್ಳೇಬೇಕಾಗತ್ತೆ ಸರ್. ಅದು ಅನಿವಾರ್ಯ ಆದರೂ ಕೂಡ ಈಗಿನ ರಾಜಕಾರಣದ ವ್ಯವಸ್ಥೆ ಜೊತೆಗೆ ಅದನ್ನು ಅಂದರೆ ಇಂಪ್ಲಿಮೆಂಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ. ಜನ ಅದನ್ನು ಒಗ್ಗಿಸ್ಕೊಡ್ತಾರ? ಆಗುತ್ತೆ ಒಗ್ಗಿಸ್ಕೊಳ್ತಾರೆ. ನಾಯಕರು ನಮ್ಮನ್ನೆಲ್ಲ ಆಳ್ತಾ ಇರ್ತಾರೆ. ನಾವು ಅಲ್ಲ, ಕಾನ್ಸೆಪ್ಟ್ ಹೊಟ್ಟೋಗುತ್ತೆ ಅಂತ ನಾನು ಹೇಳ್ತಿರೋದು. ನೆಕ್ಸ್ಟು ಈ ನಾಯಕರ ಕಾನ್ಸೆಪ್ಟ್ ಹೋಗಿ ವರ್ಕರ್ಸ್ ಬರ್ತಾರೆ, ಕರೆಕ್ಟ್ ದುಡ್ಡುಗೋಸ್ಕರ ಕೆಲಸ ಮಾಡೋರು ಬರ್ತಾರೆ, ಟ್ರಾನ್ಸ್ಪರೆನ್ಸಿ ಬರುತ್ತೆ ಟೆಕ್ನಾಲಜಿಯಿಂದ. ಹಂಗೆಲ್ಲ ನೀವು ಸುಮ್ಮನೆ ಇದು ಮಾಡೋಕ್ಕಾಗಲ್ಲ. ಫ್ಯೂಚರ್ ಹೋಗ್ತಾ ಹೋಗ್ತಾ ರೈಟ್ ಟು ರೀಕಾಲ್ ಬರುತ್ತೆ, ಕೆಲಸ ಮಾಡಿಲ್ಲ ಕಿತ್ತಾಕುವಂಥ ಇದು ಬರುತ್ತೆ. ಕಾಂಪಿಟೇಟಿವ್ ಜಗತ್ತಲ್ಲಿ ಅಲ್ಲೂ ಬರುತ್ತೆ. ಈಗ ನಮ್ಮ ಫೀಲ್ಡಲ್ಲೆಲ್ಲ ಬಂದಿಲ್ವಾ? ಹೆಚ್ಚಾಗುತ್ತೆ ಬಿಡಿ ಸರ್. ಹಾಂ, ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಿ ಏನು ಮತ್ತೆ ಬರುತ್ತೆ. ಎಲ್ಲ ಟ್ರಾನ್ಸ್ಪರೆನ್ಸಿ ಬರುತ್ತೆ ಅಂತೀರಾ? ಖಂಡಿತ ಬರುತ್ತೆ ನನ್ನ ಪ್ರಕಾರ. ನಿಮ್ಗೆ ಅನ್ಸಲ್ವಾ? ಯಾಕೆ ಅನ್ಸುತ್ತೆ ಅಲ್ವಾ? ಹಾಂ, ಬೇಕು ಅಂತ ಅನ್ಸುತ್ತೆ, ಬರಲ್ಲ. ಆದ್ರೆ ವಾಸ್ತವ ಇದನ್ನ ಫಸ್ಟ್ ಬಿಡಿ, ಬರುತ್ತೆ ಅಂತ ಹೇಳಿ. ಇದೆಲ್ಲರ ಜೊತೆಗೆ ವಿಷ್ಣು ಸರ್ ಬರ್ಡೇ ಕೂಡ ಹೌದೌದು, ಅದು ನನ್ನ ಅದೃಷ್ಟ ನೋಡಿ. ಅವರ ಜನ್ಮದಿನದ ಹಂಚ್ಕೊಂಡು ನಾನು ಹುಟ್ಟಿದ್ದೀನಿ. ನಾನು ಎಷ್ಟೋ ಸತಿ ಅವ್ರಿದ್ದಾಗ ಹೇಳ್ತೀವಿ, ಸರ್ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು, ನಾವಿಬ್ಬರು ಸೇರಿದಾಗೆಲ್ಲ ಸೆಲೆಬ್ರೇಷನ್ ಅದು ಬಿಡಿ ಅನ್ನೋರು. ಆ ಥರ ತುಂಬ ಸತಿ ಅವ್ರನ್ನ ಮೀಟ್ ಮಾಡ್ತಿದ್ದೆ, ಮನೆಗೆ ಹೋಗಿ ತುಂಬ ಸತಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ. ಅವ್ರು ಯಾವತ್ತೂ ಕರ್ನಾಟಕ ರತ್ನನೇ, ಇವತ್ತಂತಲ್ಲ ಯಾವತ್ತೂ ರತ್ನನೇ ಅವರು. ಮಾತು ಹೇಳಿದ್ರಿ ಸರ್, ಅಭಿಮಾನಿ ಕೂಡ ಇದಾದಾಗ ಅಂದರೆ ಜಂಗಮ ಕಳೆಯುವಂಥ ಸ್ಥಾವರ ಕಳೆದಿಲ್ಲ ಅಲ್ಲಲ್ಲ, ಕೆಲವು ಅದೇ ಚರ್ಚೆ ಆಯಿತು. ನಾನು ಹೇಳಿದ್ದೇನೆಂದರೆ, ಹಂಗಂತ ಇರಬಾರ್ದು ಅಂತಲ್ಲ, ಬೇಕು. ಅವ್ರ ಫ್ಯಾಮಿಲಿನೇ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ, ನಮಗೆ ಸಾಕು ಅಂತ ಇದ್ದಾರೆ. ಫ್ಯಾನ್ಸ್ ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಯಾಕಂದರೆ ಅದು ಫ್ಯಾನ್ಸ್ಗೆ ಮೀರಿದ್ದು ಯಾವುದೂ ಇಲ್ಲ ಅಲ್ವಾ? ಫ್ಯಾನ್ಸೇ ವಿಷ್ಣು ಸರ್ನ ಕ್ರಿಯೇಟ್ ಮಾಡಿದವ್ರೆ, ಎಲ್ಲ ಸ್ಟಾರ್ಗಳು ಕ್ರಿಯೇಟ್ ಮಾಡಿರೋದವ್ರೆ. ಅವ್ರದ್ದು ಅಲ್ಟಿಮೇಟ್ ಡಿಸಿಷನ್ ಆಗುತ್ತೆ. ಅವ್ರು ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ಮಾಡಬೇಕಾಗತ್ತೆ. ಸೊ ಆ ಥರ ಫ್ಯಾನ್ಸ್ ಇಷ್ಟಪಡ್ತಾರೆ ಅವ್ರು ಬೆಂಗಳೂರಲ್ಲೇ ಇರಬೇಕು ಅಂತ. ಸೊ ಅವರು ಬಯಸಿದ್ರೆ ಅದಾಗಬೇಕು. ಆ್ಯಕ್ಚುಲಿ ಫ್ಯಾಮಿಲಿ ಬಯಸಿದಾಗ ಮೈಸೂರಲ್ಲಿ ಆಗಿದೆ. ಸೊ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ, ನಿಮ್ಮೆಲ್ಲರ ಹೃದಯದಲ್ಲೂ ಇದ್ದಾರೆ ಅವರು. ಕರೆಕ್ಟ್ ತಾನೇ? ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಚಿರಂಜೀವಿಗಳು ನಮ್ಮ ಪ್ರಕಾರ ಅಲ್ವಾ? ಫೈನಲಿ ಸಾಕಷ್ಟು ಸಂದರ್ಭದಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೆ ಒಬ್ಬ ನಾಯಕರು ಬೇಕು, ಒಗ್ಗಟ್ಟಿರಬೇಕು ಅನ್ನೋಂಥ ವಿಚಾರ ಚರ್ಚೆ ಆಗುತ್ತೆ. ನೀವು ಇಷ್ಟು ವರ್ಷ ಕಂಡಂತೆ ಅಂಥ ಅನಿವಾರ್ಯತೆ ಸಮಸ್ಯೆಗಳು ಬಂದಾಗ ಯಾರನ್ನ ಹೇಳ್ಕೊಬೇಕು ಅನ್ನೋಂಥ ವಿಚಾರ ಬಂದಾಗ ಏನಂತ? ಅಲ್ಲ, ಎಲ್ಲ ಇದೆ. ಅಸೋಸಿಯೇಷನ್ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಅಂತಿದೆ, ಚೇಂಬರ್ ಅಂತ ಇದೆ ಅಲ್ವಾ, ನಿರ್ದೇಶಕರ ಸಂಘ ಇದೆ, ಎಲ್ಲವೂ ಇದೆ. ಪ್ರಾಪರಾಗಿ ಹೋಗ್ಬೇಕು ಅಷ್ಟೇ. ಅದು ಆ್ಯಕ್ಚುಲಿ
ಏನು ಹೇಳಿ, ಕೆಲವು ಸತಿ ಏನಾಗುತ್ತೆ, ಸೀರಿಯಸ್ ಆಗಿ ಹೋಗಲ್ಲ ಆ ವಿಷಯಗಳು. ಹೋಗಬೇಕು, ಪ್ರತಿಯೊಂದು ಸಂಘಟನೆಗಳು ಸ್ವಲ್ಪ ಏನೋ ಚಟುವಟಿಕೆಗಳು ಚೆನ್ನಾಗಿ ಮಾಡ್ಕೊಂಡು ನಾವು ಸೇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಮುಂದಿನ ಇದು ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಗ್ತಾ ಇದೆ, ಆ ಥರ ಆಗ್ತಾ ಇದೆ, ತುಂಬ ಅನಿವಾರ್ಯ ಆದಾಗ ಸೇರ್ತಾರೆ. ಥ್ಯಾಂಕ್ ಯು ಸರ್ ಹ್ಯಾಪಿ ಬರ್ಡೇ ಸರ್. ನಾವು ಮಾತಾಡೋದ್ರಲ್ಲಿ ಏನು ಕಾಂಟ್ರವರ್ಸಿ ಹುಡುಕಲ್ಲ.